ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಈಗಾಗಲೇ ಜಾತ್ಯತೀತ ಜನತಾದಳದ 25 ವರ್ಷಗಳ ಪಕ್ಷದ ಸಂಘಟನೆಯಲ್ಲಿ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಒಂದು ಪಕ್ಷ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಸಾಂಕೇತಿಕವಾಗಿ ಬೆಂಗಳೂರು ನಗರದ ಪಕ್ಷದ ಆವರಣದಲ್ಲಿ ರಾಜ್ಯದ ಎಲ್ಲ ಪ್ರಮುಖ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ಒಂದು ಸಾಂಕೇತಿಕ ಕಾರ್ಯಕ್ರಮವನ್ನು ಏನು ಮಾಡಿದ್ವಿ. ಅವತ್ತಿನ ದಿನ ನಾವೊಂದು ಘೋಷಣೆ ಮಾಡಿದ್ವಿ, ಈ ಒಂದು ಬೆಳ್ಳಿ ಹಬ್ಬವನ್ನು ರಾಜ್ಯದ 30 ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಅಂತಕ್ಕಂಥ ಪ್ರಸ್ತಾಪ ಏನು ಮಾಡಿದ್ವು. ಅದರ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಥಮವಾದಂಥ ಸಭೆ ಬೆಳ್ಳಿ ಹಬ್ಬದ ಆಚರಣೆಯನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಜಿಲ್ಲೆಯ ಎಲ್ಲ ನಮ್ಮ ಪ್ರಮುಖ ನಾಯಕರುಗಳು, ಮಾಜಿ ಶಾಸಕರುಗಳು ಎಲ್ಲರೂ ಸೇರಿ ಮಾಜಿ ಸಚಿವರಾಗಿರ್ತಕ್ಕಂಥ ರೇವಣ್ಣ ಅವರ ಜೊತೆಗೂಡಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳೆಲ್ಲ ಕಳೆದ ಒಂದು ವಾರದಿಂದ ಇದೇ ತಿಂಗಳು 24ನೇ ತಾರೀಕಿನಂದು, ಇನ್ನು 3 ದಿನಗಳಿದೆ, ಪ್ರಥಮ ಸಭೆ ಹಾಸನ ಜಿಲ್ಲೆಯಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಅವರೆಲ್ಲ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಈಗಿನ ಸರ್ಕಾರ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ 2 ಸಭೆಗಳನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು, ಮಂತ್ರಿಗಳು, ಹಲವಾರು ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ಹಾಸನ ಜಿಲ್ಲೆಯನ್ನ ಪ್ರಮುಖವಾಗಿ ಜನತಾದಳವನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತಕ್ಕಂಥದ್ದೇ ಅವರ ಉದ್ದೇಶ ಇದೆ. ಕಳೆದ 2.5 ವರ್ಷದಿಂದ ಏನೇನು ಮಾಡಿದ್ದಾರೆ ಬಹುಶಃ ಸೂಕ್ಷ್ಮವಾಗಿ ನಮ್ಮ ಕಾರ್ಯಕರ್ತರು ಗಮನಿಸಿದ್ದಾರೆ, ನಾವು ಗಮನಿಸಿದ್ದೇವೆ. ಈ ಒಂದು ಹಾಸನ ಜಿಲ್ಲೆಯಲ್ಲಿ 24ನೇ ತಾರೀಕಿನಂದು ಪ್ರಾರಂಭ ಆಗ್ತಕ್ಕಂಥ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಕ್ಕೆ ದಿನಾಂಕವನ್ನು ನಿಗದಿ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದು ಕಾಕತಾಳೀಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾವ ಸನ್ಮಾನ್ಯ ದೇವೇಗೌಡರ ರಾಜಕಾರಣ, ಬಹುಶಃ ಅವರು ಹಾಸನ ಜಿಲ್ಲೆಯ ಮಣ್ಣಿನಲ್ಲಿ ಜನಿಸಿ ಈ ಒಂದು ಪವಿತ್ರ ಭೂಮಿಯಲ್ಲಿ ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದಂಥವ್ರು. ಅವರ ರಾಜಕೀಯ ಜೀವನ ಬಹುಶಃ ಒಂದು ಸೊಸೈಟಿಯ ಚುನಾವಣೆ, ಆಂಜನೇಯ ಕೋಆಪರೇಟಿವ್ ಸೊಸೈಟಿನ ಯಾವುದೊಂದು ಸೊಸೈಟಿ, ಆ ಹೆಸರಿನಲ್ಲಿ ಪ್ರಾರಂಭ ಆದಂಥ ಸೊಸೈಟಿಯ ಚುನಾವಣೆಯಿಂದ ಅವರ ರಾಜಕೀಯ ಈ ಜಿಲ್ಲೆಯಲ್ಲಿ ಪ್ರಾರಂಭ ಆದಂಥದ್ದು. ಅವರ ಸುದೀರ್ಘವಾದಂಥ ರಾಜಕಾರಣದಲ್ಲಿ 62 ವರ್ಷಗಳನ್ನು ಸವದಿದ್ದಾರೆ. ರಾಜಕಾರಣದಲ್ಲಿ ಮೊದಲನೇ ಬಾರಿಗೆ ಅವರು ವಿಧಾನಸಭೆಗೆ ಆಯ್ಕೆಯಾದಂಥದ್ದು 62ರಲ್ಲಿ. ಅಲ್ಲಿಂದ ಅವರ ಒಂದು ರಾಜಕೀಯದಲ್ಲಿ ಬೆಳವಣಿಗೆಗಳು ಈ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ, ಒಬ್ಬ ಸಾಮಾನ್ಯ ರೈತನ ಮಗ ದೆಹಲಿಯ ಕೆಂಪುಕೋಟೆಯಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸ್ತಕ್ಕಂಥ
ಶಕ್ತಿ ಬಂದಿದ್ರೆ ದೇವೇಗೌಡರಿಗೆ ಅದು ಪ್ರಮುಖವಾಗಿ ಹಾಸನ ಜಿಲ್ಲೆಯ ಜನತೆಗೆ ಸೇರಬೇಕು. ಅವರ ರಾಜಕೀಯ ಜೀವನದ 7 ಬೀಳುಗಳಲ್ಲಿ ಅವರು ಚುನಾವಣೆಯಲ್ಲಿ ಸೋತಿರಲಿ ಗೆದ್ದಿರಲಿ, ಅವರಿಗೆ ಒಂದು ಮಾನಸಿಕವಾಗಿ ಸ್ಥೈರ್ಯವನ್ನು ತುಂಬಿರ್ತಕ್ಕಂಥದ್ರಲ್ಲಿ ಈ ಜಿಲ್ಲೆಯ ಜನತೆಗೂ ಸನ್ಮಾನ್ಯ ದೇವೇಗೌಡರಿಗೂ ಅವಿನಾಭಾವ ಒಂದು ಸಂಬಂಧ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರಲ್ಲೂ ಸಹ ಈ ವಯಸ್ಸಿನಲ್ಲೂ ನಾವು ಕಾಣ್ತೇವೆ. ಹಾಸನ ಜಿಲ್ಲೆಯ ಬಗ್ಗೆ ಅಷ್ಟೇ ಅಲ್ಲ, ಪ್ರಮುಖವಾಗಿ ಹಾಸನ ಜಿಲ್ಲೆ ಅವರ ಮೊದಲನೇ ಆದ್ಯತೆ. ಅದರ ಜೊತೆಗೆ ಇಡೀ ದೇಶದ ರೈತರ ಬಗ್ಗೆ ಅವರಲ್ಲಿರ್ತಕ್ಕಂಥ ಕಳಕಳಿ ಏನಿದೆ ಅದೆಲ್ಲವನ್ನ ನಾವು ಹತ್ತಿರದಿಂದ ಗಮನಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರೇ ಇವತ್ತು ನಮ್ಮ ಮಾರ್ಗದರ್ಶಕರು. ಈ ಕಾರ್ಯಕ್ರಮ ನಾವು ಮಾಡ್ತಾ ಇರ್ತಕ್ಕಂಥದ್ದಕ್ಕೂ ಈಗ ಸುಪ್ರೀಂ ಕೋರ್ಟ್ನ ಒಂದು ಆದೇಶದ ಮೇರೆಗೆ ಬಹುಶಃ ಕಳೆದ 5 ವರ್ಷಗಳಿಂದ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಏನು ನೆನೆಗುದಿಗೆ ಬಿದ್ದಿತ್ತು, ಆ ಚುನಾವಣೆಗಳು ನಡಿಬೇಕು ಅಂತಕ್ಕಂಥ ಒಂದು ಸೂಚನೆ ಸುಪ್ರೀಂ ಕೋರ್ಟ್ನಿಂದ ಇತ್ತೀಚೆಗೆ ಒಂದು ತೀರ್ಪೇನು ಬಂದಿದೆ. ಈ ತೀರ್ಪಿನ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ಬೆಂಗಳೂರಿನ GBA ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯಿತಿಯ ಚುನಾವಣೆಯ ವ್ಯಾಪ್ತಿಯು ಏನು ಮುಗಿದಿದೆ, ಗ್ರಾಮ ಪಂಚಾಯಿತಿ ಚುನಾವಣೆಗಳು ಸಹ ಆಗಬೇಕಾಗಿದೆ. ಈಗ ಅದರ ಜೊತೆಗೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಈ ಚುನಾವಣೆಗಳು ನಡೀಬೇಕಾಗಿದೆ. ಬಹುಶಃ ಹಾಸನ ಜಿಲ್ಲೆಯ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮುಂದಿನ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಪಕ್ಷದ ಕಾರ್ಯಕರ್ತರಿಗೆ, ನಾಡಿನ ಜನತೆಗೆ, ಸನ್ಮಾನ್ಯ ದೇವೇಗೌಡರಿಗೆ ರಾಜಕೀಯ ಶಕ್ತಿಯನ್ನು ತುಂಬಿ ದೆಹಲಿಯ ಮಟ್ಟದವರೆಗೆ ತೆಗೆದುಕೊಂಡು ಹೋದಂಥ ಈ ಜಿಲ್ಲೆಯ ಮತದಾರ ಬಂಧುಗಳು, ಈ ಜಿಲ್ಲೆಯ ಒಂದು ಮಣ್ಣಿನ ಶಕ್ತಿ ಮುಂದಿನ ಚುನಾವಣೆಗಳಲ್ಲಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಈ ಜಿಲ್ಲೆಯ ಕಾರ್ಯಕ್ರಮದ ಮುಖಾಂತರವೇ ಒಂದು ಸಂದೇಶ ರಾಜ್ಯದ ಜನತೆಗೆ ತಲುಪಿಸಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ಪಕ್ಷದ ನಾಯಕರುಗಳು ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಹುಶಃ 24ನೇ ತಾರೀಕು ನಡೆಯತಕ್ಕಂಥ ಈ ಒಂದು ಸಭೆ ಜನತಾದಳಕ್ಕೆ ಒಂದು ಅತ್ಯಂತ ಮಹತ್ವವಾದಂಥ ಸಭೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಕಾರ್ಯಕರ್ತರು ಜಿಲ್ಲೆಯಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಸ್ವಯಂ ಪ್ರೇರಿತರಾಗಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ನಾವೇನು ಕಾಣ್ತಾ ಇದ್ದೇವೆ. ಬಹುಶಃ ಒಂದು ಐತಿಹಾಸಿಕವಾದಂಥ ಸಭೆ 26ನೇ ತಾರೀಕಿನಂದು ಇಲ್ಲಿ ನಡೀತದೆ ಅಂತಕ್ಕಂಥದ್ದು ಒಂದು ವಿಶ್ವಾಸ ಇದೆ ನನಗೆ. ಈ ಕಾರ್ಯಕ್ರಮದ ಮುಖಾಂತರವೇ ನಾಡಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮೈತ್ರಿಯ ಒಂದು ಹೊಂದಾಣಿಕೆ ಏನಿದೆ, ಆ ಹೊಂದಾಣಿಕೆಯಲ್ಲೇ ನಾವು ಚುನಾವಣೆಗಳನ್ನು ಎದುರಿಸಬೇಕು ಅಂತಕ್ಕಂಥದ್ದು ನಮ್ಮ ಆದ್ಯತೆಗಳೇನಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ ಯಾವೊಂದು ಕಾಂಗ್ರೆಸ್ನ ಸರ್ಕಾರ ಇದೆ, ಬಹುಶಃ ನಾಡಿನಲ್ಲಷ್ಟೇ ಅಲ್ಲ ಇಡೀ ದೇಶದಲ್ಲೇ ಇಂಥ ಒಂದು ಕೆಟ್ಟ ಸರ್ಕಾರವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕಾಂಗ್ರೆಸ್ನ ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ನಡೀತಾ ಇರತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಅದು ಅವ್ರ ಪಕ್ಷಕ್ಕೆ ಸೇರಿದಂಥದ್ದು, ನನಗೆ ಸಂಬಂಧ ಇಲ್ಲ, ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ. ಇವತ್ತು ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಮುಖ್ಯಮಂತ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ, ನಾಡಿನಲ್ಲಿ ಈಗೇನೋ ಅವರ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಮುಖ್ಯಮಂತ್ರಿಯ ಕುರ್ಚಿಯ ಕಲಹದಲ್ಲಿ 5 ಕಡೆ 5 ಬೆಂಬಲಿತ ಸಮಾವೇಶವನ್ನು ನಡೆಸಲಿಕ್ಕೆ ಹೊರಟಿದ್ದಾರೆ. ಇವತ್ತು ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೆ.
ಈ ಅಹಿಂದ ಹೆಸರಿನಲ್ಲಿ ಯಾವೊಂದು ಸಭೆ ನಡೆಸ್ತಾ ಇದ್ದೀರಿ, ನಾನು ಒಂದು ಪ್ರಶ್ನೆಯನ್ನು ಇಡ್ಲಿಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿಗಳಿಗೆ ಅಹಿಂದ ಚಾಂಪಿಯನ್ ಅಂತಕ್ಕಂಥ ಒಂದು ಬಿರುದನ್ನು ಕೊಟ್ಕೊಂಡಿದ್ದಾರೆ ಆ ಸಂಘಟನೆಗಳು. 2023, 24, 24, 25, 25, 26 ಈ 3 ವರ್ಷದ ಶಿಕ್ಷಣ ಕ್ಷೇತ್ರದಲ್ಲಿ OBCಗೆ ಮತ್ತು ಮೈನಾರಿಟೀಸ್ಗೆ ಯಾವ ಮುಸ್ಲಿಮರ ಚಾಂಪಿಯನ್ ಅಂತಾರೆ, OBC ಮತ್ತು ಮುಸಲ್ಮಾನ್ ಬಂಧುಗಳಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಕ್ಕಂಥ ಇಶ್ಯೂನಲ್ಲಿ ಸುಮಾರು 1,64,000 ವಿದ್ಯಾರ್ಥಿಗಳಿಗೆ ಈ 3 ವರ್ಷದ ಸ್ಕಾಲರ್ಶಿಪ್ಗಳು ದೊರಕಲಿಲ್ಲ. 1,64,000 ವಿದ್ಯಾರ್ಥಿಗಳಿಗೆ. ನಾನು ಅದಕ್ಕೋಸ್ಕರಲೇ ಈ ಅಹಿಂದ ಹೆಸರಿನಲ್ಲಿ ಯಾವೊಂದು ಮುಖ್ಯಮಂತ್ರಿಯ ಕುರ್ಚಿಯನ್ನು ಭದ್ರಗೊಳಿಸ್ಕೊಳ್ತಕ್ಕಂಥ ಒಂದೇ ದೃಷ್ಟಿಗೋಸ್ಕರವಾಗಿ ಈ ಹೆಸರುಗಳನ್ನು ಉಪಯೋಗ ಮಾಡ್ಕೊಂಡು ಬಂದಿದ್ದೀರಿ. ಈ 1,64,000 ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡಿಬೇಕಾದಂಥವ್ರು ಈ ಅಹಿಂದ ಸಮಾಜಕ್ಕೆ ಸೇರಿರ್ತಕ್ಕಂಥ ಮಕ್ಕಳು. ಎಷ್ಟರ ಮಟ್ಟಿಗೆ ಈ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಈ ಒಂದು ವರ್ಗದ ಜನರಿಗೆ ಈ ಸರ್ಕಾರ ಕಳೆದ 3 ವರ್ಷದಿಂದ ಹಣ ಬಿಡುಗಡೆ ಮಾಡದೆ ವಂಚನೆ ಮಾಡಿದ್ದಾರೆ. ಅಧಿಕಾರಿಗಳು ಹೇಳ್ತಾರೆ ನಮ್ಮ ಇಲಾಖೆ ತಪ್ಪಿಲ್ಲ, ಆರ್ಥಿಕ ಇಲಾಖೆಯವರು ಹಣ ಬಿಡುಗಡೆ ಮಾಡಲಿಲ್ಲ, ಆರ್ಥಿಕ ಇಲಾಖೆಯವರ ಲೋಪದೋಷದಿಂದ ಈ ಹಣ ಕೊಟ್ಟಿಲ್ಲ ಈ ಕ್ಷಣದವರೆಗೆ. ಆರ್ಥಿಕ ಇಲಾಖೆ ಬಗ್ಗೆ ಚಾರ್ಜ್ ಮಾಡ್ತಾ ಇದ್ದಾರೆ ಅವರು, ಆ ಇಲಾಖೆಯವರು. ಅಂದರೆ ಮುಖ್ಯಮಂತ್ರಿಗಳು ಎಷ್ಟರ ಮಟ್ಟಿಗೆ ಈ ಅಹಿಂದ ವರ್ಗದ ಜನರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಯಾವುದೋ ನಿಮ್ಮ 6-5 ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳಿಗೆ SCP STP ಹಣವನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಅದೆಲ್ಲ ಒಂದು ಭಾಗ ಪ್ರತಿ ಚರ್ಚೆ ಆಗೋಗಿದೆ, ಅಳಿಸಲಾಗಿದೆ. ಅದೆಲ್ಲ ನಾನು ಹೇಳಿರ್ತಕ್ಕಂಥದ್ದು ಅಹಿಂದ ಸಮಾಜದ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಬದುಕಿಗೆ ಎಷ್ಟರ ಮಟ್ಟಿಗೆ ಈ ಸರ್ಕಾರ ದ್ರೋಹ ಮಾಡ್ತಾ ಇದೆ. ಇದನ್ನ ಅಹಿಂದ ವರ್ಗದ ಜನ, ಮೈನಾರಿಟೀಸು, ಮುಸಲ್ಮಾನ್ ಬಂದವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ ಪ್ರಮುಖವಾಗಿ. ಇನ್ನು ನೀವು ಮೊನ್ನೆ ಒಂದು ಪತ್ರಿಕೆಯಲ್ಲೇ ಬರೆದಿದ್ದೀರಿ ವಿವರಣೆಯನ್ನು. ಯಾವೊಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಮುಖವಾಗಿ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಯಾವೊಂದು ಭೂಮಿಯನ್ನು ಭೂಸ್ವಾಧೀನ ಮಾಡಬೇಕು, ಭೂಸ್ವಾಧೀನವನ್ನು ಮಾಡದೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿದ್ರೂ ಆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸ್ತಕ್ಕಂಥ ನಿರ್ಧಾರ ಈ ಸರ್ಕಾರದ ನಿರ್ಲಕ್ಷ್ಯ, ಈ ಸರ್ಕಾರದ ಬೇಜವಾಬ್ದಾರಿತನದಿಂದ ಇವತ್ತು ಹಲವಾರು ರಾಷ್ಟ್ರೀಯ ಯೋಜನೆಗಳಿಗೆ ಸ್ಥಗಿತ ಆಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇವತ್ತಿನ ಸಾರಾಮೇಶ್ ಅವರು ಜಸ್ಟ್ ಈಗ ತಾನೇ ಬಂದಿದ್ದಾರೆ. ಸುಮಾರು 700 ಕೋಟಿ ಹಣ ಬಿಳಿಕೆರೆ ಇಂದ ಪ್ರಾರಂಭ ಆಗಿ ಮಾರ್ಗೋಡ್ನಳ್ಳಿ, ಯಾವ್ದು ಮಾಯಗೋಡ್ನಳ್ಳಿನೋ ಯಾವ್ದಣ್ಣ ಅದು ಊರು, ಎಡೆಗೋಡ್ನಳ್ಳಿ, ಸರ್ ನಮ್ಮ ದೊಡ್ಡಹಳ್ಳಿ ಕೊನೆ ಭಾಗದಲ್ಲಿ ಎಡೆಗೋಡ್ನಳ್ಳಿಯವರೆಗೆ 4 ಲೇನ್ ಆಗ್ಬೇಕಾಗಿತ್ತು. ಈಗ ನಿಮ್ಮ ಹಾಸನದಿಂದ ಬೇಲೂರು 2,000 ಕೋಟಿ ಫೌಂಡೇಶನ್, ಇಲ್ಲಿ ಈ ಎಲ್ಲಾ ಯೋಜನೆಗಳು ಸ್ಥಗಿತಗೊಂಡಿದೆ. ನಮ್ಮ ಮುಖ್ಯಮಂತ್ರಿಗಳು, ಕೇಂದ್ರದ ಆರ್ಥಿಕ ಸಚಿವರು ಹೆಣ್ಣು ಮಗಳಿದ್ದಾರೆ. ಅವ್ರು ಬಳಸಿರ್ತಕ್ಕಂಥ ಪದ ನಾನು ಬಳಸಲಿಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಒಬ್ಬ ಹೆಣ್ಣು ಮಗಳು ಆರ್ಥಿಕ ಸಚಿವರಾಗಿ ದೇಶದಲ್ಲಿ ಒಂದು ಉತ್ತಮವಾದಂಥ ಸಮರ್ಥವಾದಂಥ ಆರ್ಥಿಕ ಸಚಿವರಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನ ಯಾವ ಒಂದು ಏಕವಚನದಲ್ಲಿ ಪ್ರಸ್ತಾಪ ಮಾಡಿದ್ರೆ ಅವರ ಹೆಸರನ್ನ, ಈ ರೀತಿ
ಪದಬಳಕೆಗಳಿಂದ ಎಷ್ಟರ ಮಟ್ಟಿಗೆ ನೀವು ಕೇಂದ್ರ ಸರ್ಕಾರದ ನೆರವನ್ನು ಪಡೀಲಿಕ್ಕೆ ಸಾಧ್ಯ? ನಿಮ್ಮ ನಡವಳಿಕೆಗಳನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ನಿಮ್ಮ ನಡವಳಿಕೆಯನ್ನು ಪದೇ ಪದೇ ಸರಿಪಡಿಸ್ಕೊಳ್ಳಿ ಅಂತ. ಆದರೆ ಅವರಲ್ಲಿ ಆ ಬದಲಾವಣೆ ಮಾಡ್ಕೊಳ್ತಕ್ಕಂಥ ವಾತಾವರಣ ಇಲ್ಲ ಅವರಲ್ಲಿ. ಅವರ ಪದಬಳಕೆಗಳು ನಾನು ಹಳ್ಳಿಯಿಂದ ಬಂದಿರೋನು ಅಂತ ಹೇಳ್ಬೋದು. ಹಳ್ಳಿಯಿಂದ ಬಂದಿದ್ರು, ಹಳ್ಳಿನಲ್ಲೂ ನಮ್ಮ ಜನ ನಮ್ಮ ಭಾಷೆಯನ್ನು ಪ್ರಯೋಗ ಮಾಡಬೇಕಾದ್ರೆ ನಮ್ಮ ಸಂಸ್ಕೃತಿಯನ್ನು ಎಷ್ಟು ಮಟ್ಟಿಗೆ ಉಳಿಸ್ತಾರೆ ಅಂತಕ್ಕಂಥದ್ದು ನಾವು ನೋಡಿದ್ದೇವೆ. ಹಳ್ಳಿಯ ಭಾಷೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ರ ಮುಖಾಂತರ ಸಮಜಾಯಿಷಿ ಕೊಡೋದಲ್ಲ. ಅದರಿಂದ ಇವತ್ತು ಪದೇ ಪದೇ ಕೇಂದ್ರ ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ, ನಿಮ್ಮ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡಿದ್ದೀರಿ, ಇದು ಇಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಅಂಶ. ಅದರಿಂದ ಈ ಸಂದರ್ಭದಲ್ಲಿ ನಾವು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ನಾಡಿದ್ದು ಮತ್ತೆ 24ರ ಸಭೆಯಲ್ಲಿ ಬಹುಶಃ ಹಲವಾರು ವಿಷಯಗಳನ್ನು ನಾನೇನು ಪ್ರಸ್ತಾಪ ಮಾಡಬೇಕು ಅಂತ ಇದ್ದೇನೆ, ಅವತ್ತು ಸುದೀರ್ಘವಾಗಿ ಮಾತನಾಡ್ತೀನಿ. ಮೈತ್ರಿ ಬಗ್ಗೆ ತಾವು ಮಾತಾಡ್ತೀವಿ. ನೀವು ಸಮಾವೇಶದ ಮೂಲಕ ಸಂದೇಶವನ್ನು ಕೊಡ್ತೀವಿ. ದೇವೇಗೌಡರು ಮೈತ್ರಿ ಬಗ್ಗೆ ಸ್ಥಳೀಯ ಸಂಸ್ಥೆಯಲ್ಲಿ ಆ ಥರದ್ದು ಮಾತಾಡ್ತೀವಿ. ನಾವು ಅದ್ರ ಬಗ್ಗೆ ಏನು ಹೇಳ್ತೀವಿ? ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಬಾರಿ ಮಾಧ್ಯಮದ ಸ್ನೇಹಿತರ ಮುಂದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಬಗ್ಗೆ ಅವರು ಹೇಳಿರ್ತಕ್ಕಂಥದ್ದೇನಿದೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇರತಕ್ಕಂಥದ್ದು ಮತ್ತು ಸ್ಥಳೀಯ ಚುನಾವಣೆಗಳಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹೊಂದಾಣಿಕೆಯ ಬಗ್ಗೆ ಅವರೇನು ಚರ್ಚೆ ಮಾಡಿದ್ದಾರೆ, ಅದು ಹಲವಾರು ಸಂದರ್ಭದಲ್ಲಿ, ಈಗ ಉದಾಹರಣೆ ಮಹಾರಾಷ್ಟ್ರದಲ್ಲೇ ಇಬ್ಬರು ಉಪಮುಖ್ಯಮಂತ್ರಿಗಳಿದ್ದಾರೆ. ಒಬ್ಬ ಉಪಮುಖ್ಯಮಂತ್ರಿ ಬೇರೆ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಿಸಿದ್ರು ಮೊನ್ನೆ ನಡೆದಂಥ ಮಹಾರಾಷ್ಟ್ರದ ಚುನಾವಣೆಗಳಲ್ಲಿ. ಆ ರೀತಿಯ ಒಂದು ವಾತಾವರಣಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಆ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ನನ್ನ ಒಂದು ಮತ್ತು ನಮ್ಮ ಪಕ್ಷದಲ್ಲಿ ಈಗಿರ್ತಕ್ಕಂಥ ಒಂದು ಮುಕ್ತವಾದಂಥ ವಾತಾವರಣದ ಬಗ್ಗೆ ನಾನು ನೂರಾರು ಬಾರಿ ಹೇಳಿದ್ದೇನೆ. ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಸಹ ಸಾಧ್ಯವಾದ ಮಟ್ಟಿಗೆ ನಾವು ಒಡಂಬಡಿಕೆಯನ್ನು ಮಾಡಬೇಕು ಅಂತಕ್ಕಂಥದ್ದು, ಎರಡೂ ಪಕ್ಷಗಳ ನಾಯಕರು ಕೂತು ಇದ್ರ ಬಗ್ಗೆ ಚರ್ಚೆ ಮಾಡಿ ಸಾಧಕ ಬಾಧಕಗಳು ಯಾವ ರೀತಿ ಹೋಗಬೇಕು ಅನ್ನೋದಕ್ಕೆ ನಮ್ಮ ಪ್ರಮುಖವಾದಂಥ ಗುರಿ ಇರ್ತಕ್ಕಂಥದ್ದು ನಾಡಿನ ಜನತೆಯ ಬಯಕೆ, ನಮ್ಮ ಪಕ್ಷಗಳ ಬಯಕೆ ಅಲ್ಲ. ಇದು ನಾಡಿನ ಜನತೆಯ ಬಯಕೆ ಇರ್ತಕ್ಕಂಥದ್ದು. ಇಂಥ ಒಂದು ಕೆಟ್ಟ ಸರ್ಕಾರ ಮೊದಲು ಈ ರಾಜ್ಯದಿಂದ ತೊಲಗಬೇಕು ಅಂತಕ್ಕಂಥದ್ದು ನಾಡಿನ ಜನತೆಯ ಭಾವನೆಗಳು ಏನಿದೆ, ಆ ಭಾವನೆಗಳಿಗೆ ಯಾವ ರೀತಿ ಎರಡೂ ಪಕ್ಷಗಳು ಈ ಒಂದು ಮೈತ್ರಿಗೆ ಸಂಬಂಧಪಟ್ಟಾಗೆ ನಾವು ನಡ್ಕೋಬೇಕಾಗಿದೆ. ಇಂಥ ಕೆಟ್ಟ ಸರ್ಕಾರ ತೆಗೆಯಲಿಕ್ಕೆ ನೋಡ್ತಾ ಇದ್ದೀನಿ ನಾನು. ಅದರಿಂದ ಯಾವುದೇ ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇಲ್ಲ ನಾನು. ಭ್ರಷ್ಟಾಚಾರದ ಬಗ್ಗೆ ಮತ್ತಿನ ಅಧಿಕಾರಿಗಳು ಯಾವ ರೀತಿ ನಡೀತಾ ಇದ್ದಾರೆ ಯಾವುದು ಇಲ್ಲಿ ಪ್ರಸ್ತಾಪ ಮಾಡಲಿಲ್ಲ ನಾನು. ಅದೆಲ್ಲ ನಾಡಿದ್ದು ನಾನು ಬಂದಾಗ ಚರ್ಚೆ ಮಾಡ್ತೀನಿ ಸುದೀರ್ಘವಾಗಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ನಾಡಿನ ಜನತೆ ಈ ಕೆಟ್ಟ ಸರ್ಕಾರ ತೆಗಿಬೇಕು ಅಂತಕ್ಕಂಥದ್ದೇನಿದೆ ಅವ್ರ ಭಾವನೆ, ಆ ಹಿನ್ನೆಲೆಯಲ್ಲಿ ಸೂಕ್ತವಾದ ನಿರ್ಧಾರಗಳನ್ನು ಮಾಡ್ತೀವಿ. ಮೊದಲೇ ಯಾಕೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಆ ಹೇಳಿಕೆನ ನೇರವಾಗಿ ಹೇಳಿದ್ರು? ಅವರಿಗೆ ನಮಗಿಂತ ಸ್ವಲ್ಪ ಅನುಭವ ಜಾಸ್ತಿ. ಅವರಿಗೆ ಹಲವಾರು ರೀತಿಯ ಅನುಭವಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಸುದೀರ್ಘ ರಾಜಕಾರಣದಲ್ಲಿ ಹಲವಾರು ರೀತಿಯ ಒಂದು ಬೆಳವಣಿಗೆಗಳನ್ನು ಏನು ಕಂಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಕೆಲವರ ಒಂದು ಭಾವನೆಗಳೇನು ಅಂತಕ್ಕಂಥದ್ದನ್ನು ಅವ್ರು ಹೇಳಿರ್ಬೋದು. ಆದರೆ ನಮ್ಮ ಆದ್ಯತೆ ನಮ್ಮಿಂದ ಯಾವುದೇ ಕಾರಣಕ್ಕೂ ಜನತಾದಳದಿಂದ, ಯಾಕೆಂದರೆ 2006-7 ನಾನು ಮಾಡದೇ ಇದ್ದಂಥ ತಪ್ಪು ನನ್ನ ತಲೆ ಮೇಲೆ ಹಾಕಬೇಕಾಯ್ತು. ಅಲ್ಲಿ ಏನೇನು ನಡೀತು ಅದೆಲ್ಲ ಈಗ ಹಳೆ ಕತೆ, ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಅದರಿಂದ ಹಿಂದೆ ಆದಂಥ ಅನುಭವಗಳಿಂದ ಯಾವುದೇ ಕಾರಣಕ್ಕೂ ಇವತ್ತು ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಬಗ್ಗೆ ಯಾರೂ ತಪ್ಪನ್ನು ಹುಡುಕಬಾರದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ.
ಈಗ ಮೈತ್ರಿ ರಾಜ್ಯದಲ್ಲಿ ಒಂಥರ ಆದ್ರೆ ಹಾಸನದಲ್ಲೂ ಸಹ ಮೈತ್ರಿ ವಿಚಾರದಲ್ಲೇ ಸಾಕಷ್ಟು ಒಂದು ಆಮೇಲೆ ಗೊಂದಲ ಹೌದು, ಹಾಸನದಲ್ಲಿ ಸ್ಟೇಟ್ ಲೆವೆಲ್ ಏನ್ ಹೇಳ್ತಿರೋದು ಅಂತ ಹೇಳಿಲ್ಲ. ಹಾಸನದ ವಿಷಯದಲ್ಲಿ ಯಾರೋ ಒಬ್ಬರೋ ಇಬ್ಬರದೋ ಏನೋ ಸಮಸ್ಯೆಗಳಿರ್ಬೋದು. ಅವರು ಪಾಪ ನಮ್ಮ ಪಕ್ಷಕ್ಕಿಂತಲೂ ಬಿಜೆಪಿ ಪಕ್ಷಕ್ಕಿಂತಲೂ ಬೆಳೆದಿರ್ತಕ್ಕಂಥವ್ರು. ಅವ್ರ ಬಗ್ಗೆ ನಾನು ಚರ್ಚೆ ಮಾಡತಕ್ಕಂಥ ಬೆಳವಣಿಗೆ ನಾನು ಏನು ಕಂಡಿಲ್ಲ. ಅಂಥವ್ರ ಬಗ್ಗೆ ಅವ್ರ ರಾಷ್ಟ್ರೀಯ ಪಕ್ಷದಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ. ಮೈತ್ರಿ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯ ನಾಯಕರು ತಾವೇನಾದ್ರು ಮಾತುಕತೆ ಇದುವರೆಗೆ ಇಲ್ಲ, ಈಗಾಗಲೇ ಒಂದು ರೌಂಡ್ ಮಾತನಾಡಿದ್ದೇವೆ. ಸದ್ಯದಲ್ಲೇ ಮತ್ತೆ ಈಗಾಗಲೇ ಉಸ್ತುವಾರಿ ಏನು ಹಾಕಿದ್ದಾರೆ. ನೆನ್ನೆಯ ದಿನ ಹೊಸ ಅಧ್ಯಕ್ಷರು ಬಿಜೆಪಿನಲ್ಲಿ ನೆನ್ನೆ ಚಾರ್ಜ್ ತಗೊಂಡ ನಂತರ ಇವತ್ತು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕೆಲವು ಉಸ್ತುವಾರಿಯನ್ನು ವಹಿಸಿದ್ದಾರೆ ಜವಾಬ್ದಾರಿ. ಅವರ ಜೊತೆಯಲ್ಲಿ ಸದ್ಯದಲ್ಲೇ ಚರ್ಚೆ ಮಾಡ್ತಾ ಇದ್ದಾರೆ. ಸರಿ, ಈ ಸರ್ಕಾರದಲ್ಲಿ ಈಗ ಒಂದು ಠಾಣೆ ಒಳಗಡೆ ಒಬ್ಬ DGP ಲೆವೆಲ್ನವರು ಮಹಿಳೆಯರ ಜೊತೆ ಆ ಥರ ಏನು ಅದನ್ನ ಇಲ್ಲಿ ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳ ನಡವಳಿಕೆಗಳ ವಿಷಯದಲ್ಲಿ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇದು ಯಾವುದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೂ ಅಸಹ್ಯವಾದಂಥ ರೀತಿಯ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಮೊನ್ನೆ ಆ ಘಟನೆಯನ್ನ ನೋಡದ ಮರುಕ್ಷಣ ಅಮಾನತುಗೊಳಿಸಬೇಕಾಗಿತ್ತು. ಪಾಪ ಇನ್ನೂ ಮೀನಾಮೇಷ ಎಣಿಸ್ತಾರೆ. ಹೋಗ್ಲಿ, ಆ ವ್ಯಕ್ತಿಯ ಹಿನ್ನೆಲೆ ಏನು? ನಾನು 2015-16 ಹೇಳಿದ್ದೀನಿ. ಬಿಳಿಕೆರೆ ಹತ್ರ ಯಾರೋ ಒಬ್ಬ ಚಿನ್ನದ ವ್ಯಾಪಾರಿ ವ್ಯಾಪಾರ ಮಾಡ್ಕೊಂಡು 3 ಕೋಟಿ ದುಡ್ಡನ್ನು ಬಸ್ಸಲ್ಲಿ ಇಟ್ಕೊಂಡು ಹೋಗ್ಬೇಕಾದ್ರೆ ಅದನ್ನೇ ಕಳ್ತನ ಮಾಡಿದಂಥದ್ದು. ಯಾವ ಥರ ಮುಚ್ಚಾಕಿದ್ರು ಇದೇ ಸಿದ್ದರಾಮಯ್ಯನವರ ಸರ್ಕಾರ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ದೊರಕತಕ್ಕಂಥ ರಕ್ಷಣೆ ಬಹುಶಃ ದೇಶದಲ್ಲೇ ಎಲ್ಲೂ ಸಿಗಲ್ಲ, ಯಾವುದೇ ಸರ್ಕಾರಗಳಲ್ಲೂ. ಆ ರೀತಿಯ ಸರ್ಕಾರ ನಡೆಸ್ಕೊಂಡು ಬಂದಿದ್ದಾರೆ. ಅದರಿಂದ ಇವತ್ತು ಸರ್ಕಾರದ ಅಧಿಕಾರಿಗಳಲ್ಲೂ ಸಹ ಯಾವ ಮಟ್ಟಕ್ಕಿದ್ದಾರೆ ಈ ಸರ್ಕಾರದಲ್ಲಿ. ಕೆಲವು ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ಸರಿ ಏನು ಮಾಡೋದು, 80,000 ಸಿಬ್ಬಂದಿ ಇದ್ದಾರೆ. ಇಲ್ಲಿ ಸರ್ಕಾರದಲ್ಲಿ ನಡೆಯತಕ್ಕಂಥ ವರ್ಗಾವಣೆಗಳು, ಆ ವರ್ಗಾವಣೆಯ ಗೈಡ್ಲೈನ್ಸ್ ಏನು ಇಟ್ಕೊಂಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಎಷ್ಟೇ ನಾವು ಒಂದು ಶಿಸ್ತನ್ನು ಕಾಪಾಡ್ತೀವಿ ಅಂದರೂ ಈ ಸರ್ಕಾರ ವರ್ಗಾವಣೆಯಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರದಿಂದ ಆ ಶಿಸ್ತನ್ನು ನಾವು ಕಾಪಾಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದು ಕೆಲವು ಒಳ್ಳೆಯ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ. ನಿಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಮೊನ್ನೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ? 80 ಕೇಸ್ಗಳು, ಕ್ರಿಮಿನಲ್ ಕೇಸ್ಗಳು ಪೊಲೀಸ್ ಅಧಿಕಾರಿಗಳ ಮೇಲೆ ಇದೆ ಅಂತ ಹೇಳಿ, ಇನ್ನು 80 ಕ್ರಿಮಿನಲ್ ಕೇಸ್ ಇಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ನೀವು ಆಯ್ದ ಸ್ಥಾನಗಳಿಗೆ ಅಧಿಕಾರ ಕೊಟ್ಟರೆ ಆ ವ್ಯಕ್ತಿಗಳಿಂದ ಏನು ಕೆಲಸ ಆಗ್ಬೋದು, ಎಷ್ಟು ರಕ್ಷಣೆ ದೊರಕಬಹುದು, ಇದು ಇರತಕ್ಕಂಥದ್ದು. ಇನ್ನು ನಿಮ್ಮದು ಎಂಥದ್ದು CL7 ನಾನು ಬಹುಶಃ ನಿಮ್ಮ ಮುಂದೆನೇ ಹೇಳಿದೆ. ಕಳೆದ ಬಾರಿ ನಾನು ನಿಮ್ಮ ಜೊತೆ ಕೆಲವು ವಿಷಯ ಚರ್ಚೆ ಮಾಡಿದಾಗ ಯಾವುದೋ 500 ಹೊಸದಾಗಿ ಲೈಸೆನ್ಸ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರೇನು ತೀರ್ಮಾನ ಮಾಡಿದ್ದಾರೆ ಅದರ ಬಗ್ಗೆ ಅವತ್ತೇ ಹೇಳಿದೆ. 700 ಅವತ್ತೇ ನಾನು ಹೇಳಿದ್ದೀನಿ. ಪಾಪ ಕೆಲವ್ರು ಹೇಳ್ತಾರೆ ದಾಖಲೆ ಕೊಡಿ ಅಂತೀರಿ. ಏನು ದಾಖಲೆ ಕೊಡ್ತೀರಿ? 25 ಲಕ್ಷ ರೂಪಾಯಿನ ಎಕ್ಸೈಸ್ DC ಸಮೇತ ಇಬ್ರು ಅಧಿಕಾರಿಗಳು ಸೇರಿ ದುಡ್ಡನ್ನು ತಗೊಂಡಿರ್ತಕ್ಕಂಥದ್ದು ಕ್ಯಾಶ್ನ ಲೋಕಾಯುಕ್ತದವ್ರು ಹಿಡಿದಾಗಿದೆ. ಇನ್ಯಾವ ನಿಮಗೆ ದಾಖಲೆ ಬೇಕು ಪ್ರಿಯಾಂಕಾ ಖರ್ಗೆ ಅವರೇ? ಇದು ನಡೀತಾ ಇರತಕ್ಕಂಥದ್ದು. ಇನ್ನು ವಾಲ್ಮೀಕಿ ಹಗರಣ, ಅವನ ಯಾರನ್ನ ಪದ್ಮನಾಭ ಹಾಕೋರಲ್ಲ, ಅಲ್ಲಿ ಹಾಕಿದ್ರಲ್ಲ, ಆ ವ್ಯಕ್ತಿಯನ್ನ ಪೋಸ್ಟಿಂಗ್ ಕೊಡ್ಲಿಕ್ಕೆ ಅವಕಾಶ ಇತ್ತಾ? ಆಮೇಲೆ ಏನೇನಾಗಿದೆ ಪ್ರೊಸೀಡಿಂಗು ಇವತ್ತವರೆಗೆ ಯಾರು ಚರ್ಚೆ ಮಾಡಿಲ್ಲ ಅದ್ರ ಬಗ್ಗೆ. ನನ್ನ ಹತ್ರ ಮಾಹಿತಿ ಇಟ್ಕೊಂಡಿದ್ದೀನಿ ಯಾವ ಥರ ನಂತರ ಆದಂಥ ಡ್ಯಾಮೇಜ್ನ ಸರಿಪಡಿಸೋಕ್ಕೆ ಈ ಸರ್ಕಾರ ಏನೇನು ನಡೆಸಿದ್ದಾರೆ ಎಲ್ಲ ಮಾಹಿತಿಗಳಿದೆ. ಯಾವುದೇನು ಮಾಹಿತಿಗಳೇನಿಲ್ಲ. ಅದಂತೂ ಹಿಟ್ ಆ್ಯಂಡ್ ರನ್ನು
ಯಾವ ಇಟ್ಟಂಡ್ರೂ ಇಲ್ಲ. ನಿಮ್ಮ ಕರ್ಮಕಾಂಡಗಳನ್ನ ಹೇಳಲಿಕ್ಕೆ ಬೇಕಾದಷ್ಟು ಮಾಹಿತಿಗಳು ಇಟ್ಕೊಂಡಿದ್ದೀವಿ. ಆದರೆ ಏನು ಮಾಡೋದು, ಏನು ಹೇಳಿದ್ರು ನಿಮ್ಮಿಂದ ಈ ನಾಡಿನ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಕಿಂಚಿತ್ತು ನಿಮ್ಮಲ್ಲಿ ಪಾಪ ಪ್ರಜ್ಞೆ ಅನ್ನೋದಿಲ್ಲ ಈ ಸರ್ಕಾರದಲ್ಲಿ. ಸರ್, ಈಗ ನಿಮ್ಮ ಶಾಸಕರು ಕರಿಯಮ್ಮ ಅವರಿಗೆ ಮರಳು ಮಾಫಿಯಾದರು ಮನೆ ಹತ್ರಲ್ಲೇ ಬಂದು ಧಮಕಿಯನ್ನ ಹಾಕೋರೆ ಸರ್. ಅದೇ ಈ ಸರ್ಕಾರದ ನಡವಳಿಕೆ ಏನಿದೆ, ಯಾವ ಮಟ್ಟಕ್ಕೆ ಈ ಸರ್ಕಾರ ನಡೀತಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಬರೀ ಒಂದಲ್ಲ, ಕರಿಯಮ್ಮ ಅವ್ರದ್ದು ಒಬ್ಬರದಲ್ವಲ್ಲ, ಪ್ರತಿನಿತ್ಯ ಒಂದಲ್ಲ ಒಂದು ನಡೀತಾನೆ ಇದೆಯಲ್ಲ ಈ ತರ. ಸರ್, ಪೌರಾಯುಕ್ತೆಗೆ ರಾಜೀವ್ ಗೌಡ ಹತ್ಯೆ ಪ್ರಕರಣದಲ್ಲಿ ರಾಜೀವ್ ಗೌಡ ಬಗ್ಗೆ ಇದುವರೆಗೂ ಸಹ ಕ್ರಮ ಕೈಗೊಂಡಿಲ್ಲ ಸರ್ಕಾರ. ಇಲ್ಲ, ಬಂಧಿಸ್ತಾರಂತ, ಇನ್ನು ಬಂಧಿಸ್ತಾರ. ಇದರ ಗೃಹ ಸಚಿವರು ನೆನ್ನೆನೂ ಹೇಳೋರೆ, ಬಂಧಿಸ್ತಕ್ಕಂಥದ್ದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಜಾಮೀನು ಏನಾಗುತ್ತೆ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಸರ್, ಆಲ್ ಆರ್ ಫಿಂಗರಿಂಗ್ ಎಟ್ ಹೋಮ್ ಮಿನಿಸ್ಟರ್ ಸರ್. ಏನು ಈಸ್ ಈ ಕೇಪಬಲ್ ಆರ್ ನಾಟ್? ಏನು ಸರ್ ಇದು? ಯಾವ ನೀವೆಲ್ಲ ಅದನ್ನು ತೆಗೆದು ನೋಡಿದ್ರೆ ಅವರೇ ಇವತ್ತೇನೋ ಹೇಳೋರೆ, ನಾನು ಯಾರು ಬೇಕಾದರೂ ಅಸಮರ್ಥ ಅನ್ಲಿ, ಅವರೇ ಹೇಳ್ಕೊಂಡವ್ರೆ. ನಾವು ಹೇಳೋದು ಬೇರೆ. ಇವತ್ತಿನ ಪತ್ರಿಕೆ ನೋಡೋದೆ, ನನಗೇನು ಬೇಜಾರಿಲ್ಲ, ನಾನು ಅಸಮರ್ಥ ಹೋಮ್ ಮಿನಿಸ್ಟರ್ ಅಂದ್ರೂ ಬೇಜಾರಿಲ್ಲ. ಇವತ್ತು ಪತ್ರಿಕೆ ನಾವು ಸರ್ಟಿಫಿಕೇಟ್ ಏನು ಕೊಡೋದು ಬೇಕಾಗಿಲ್ಲ. ಏನು ನಿರೀಕ್ಷೆ ಮಾಡ್ಬೋದು? ಬಜೆಟ್ ದೇಶದ ಒಟ್ಟಾರೆ ಪ್ರಗತಿಗೆ ಪೂರಕವಾದಂಥ ಬಜೆಟ್ ಕೊಡ್ತಾರೆ. ಕರ್ನಾಟಕಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಕೃಷ್ಣ ಬೈರೇಗೌಡರೇನೋ ಹೋಗಿ ಬಂದವರೇ ಅಂತ ಅದು ಪತ್ರಿಕೆಯಲ್ಲಿ ನೋಡಿ. ನನ್ನ ಮುಂದೆ ಅಂತೂ ಯಾರು ಬಂದು ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನನ್ನ ಮುಂದೆ ಯಾವುದೇ ವಿಷಯಗಳು ಚರ್ಚೆ ಅಂತೂ ಈ ಕ್ಷಣದವರೆಗೆ ಯಾರೂ ಮಾಡಿಲ್ಲ. ಪ್ರಪೋಸಲ್ ಕೊಟ್ಟಿಲ್ಲ ಸರ್. ನಾನು ನನ್ನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ತರಬಹುದು, ನನ್ನ ವ್ಯಾಪ್ತಿಯೊಳಗೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಅದು ಬಜೆಟ್ಟು, ದೇಶದ ಬಜೆಟ್ಟು. ನನ್ನ ಇಲಾಖೆಯಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗಾಗಲೇ ನೂರಾರು ಬಾರಿ ಹೇಳಿದ್ದೇನೆ, VIS ಇರ್ಬೋದು, ನಮ್ಮ HMT ಇರ್ಬೋದು, ಈ ವಿಷಯಗಳಲ್ಲಿ ಯಾವ ರೀತಿ ಅವನ್ನು ಪುನಶ್ಚೇತನಗೊಳಿಸಬೇಕು ಅನ್ನೋದ್ರ ಬಗ್ಗೆ ನನ್ನ ಜವಾಬ್ದಾರಿ ನಿರ್ವಹಣೆ ಯಾವ ರೀತಿ ಮಾಡಬೇಕು ಮಾಡ್ತೀನಿ. ಈಗ ಜನತಾ ಸಮಾವೇಶ ಒಂದು ಜನತಾ ದಳದ JDSನ ಶಕ್ತಿ ಪ್ರದರ್ಶನ ಜೊತೆಗೆ ಅಂತ ಅನ್ಕೋಬಹುದು. ಇಲ್ಲಿ JDS ಶಕ್ತಿ ಪ್ರದರ್ಶನ ಅನ್ನೋದಕ್ಕಿಂತ ಸಂಘಟನೆ. ಇವತ್ತು ಹಾಸನ ಜಿಲ್ಲೆ ಬಹುಶಃ ಜನತಾ ದಳದ ಶಕ್ತಿಯನ್ನು ತುಂಬಿರತಕ್ಕಂಥ ತಂದೆ ತಾಯಂದಿರ ಕ್ಷೇತ್ರ ಇದು. ಇದು ನಮ್ಮ ಪಕ್ಷಕ್ಕೆ ಒಂದು ಕರ್ಮಭೂಮಿ. ಈ ಜಿಲ್ಲೆ ನಮಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು. ಈ ಜಿಲ್ಲೆಯಿಂದ ಇವತ್ತೇನು ಸಂಘಟನೆಗೆ ಚಾಲನೆಯನ್ನು ಹೊಸದಾಗಿ 2028 ವಿಧಾನಸಭೆ ಚುನಾವಣೆ ಇರ್ಬೋದು ಮತ್ತು ಹಲವಾರು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಈ ಒಂದು ಪವಿತ್ರವಾದಂಥ ಪುಣ್ಯಭೂಮಿ ಅಂತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ ವಿಶೇಷವಾಗಿ, ನಮ್ಮ ಕುಟುಂಬ ಅಂದರೆ ಜನತಾದಳದ ಕುಟುಂಬ. ನಮ್ಮ ಕುಟುಂಬ ಅಂದರೆ ಬರೀ ನಮ್ಮ ಕುಟುಂಬ ಅಂದರೆ ದೇವೇಗೌಡರು ಮಕ್ಕಳದಲ್ಲ. ಜನತಾದಳದ ಕುಟುಂಬ ಏನಿದೆ, ಈ ಕುಟುಂಬದ ಸಂಘಟನೆಗೆ ಇವತ್ತು ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. GB ಎಲೆಕ್ಷನ್ EVM ಬದಲಾಗಿ ಬ್ಯಾಲೆಟ್ ಹೋಗ್ತೀವಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈಗ ನಾವು EV ಬಗ್ಗೆನೂ ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ ನಮ್ಮ ಪಕ್ಷ. ಈವನ್ ನಿಮ್ಮ ಬ್ಯಾಲೆಟ್ ಪೇಪರ್ ಬಗ್ಗೆನೂ ಚರ್ಚೆ ಮಾಡಿಲ್ಲ. ಇಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥವ್ರು ಅವರು ಯೋಚನೆ ಮಾಡ್ಕೋಬೇಕು. ಈಗ EV ಬಗ್ಗೆ ಚರ್ಚೆ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ನೀವು 135 ಸೀಟ್ ಗೆದ್ರಲ್ಲ, EV ಮುಖಾಂತರ ಎಲೆಕ್ಷನ್ ಆಯಿತು, ಬ್ಯಾಲೆಟ್ ಪೇಪರ್ ನಡೆಸಿದ್ರು. ಈ ಬ್ಯಾಲೆಟ್ ಪೇಪರ್ ಇದೆಯಲ್ಲ, ಇಲ್ಲಿ ಇರ್ತಕ್ಕಂಥ ಈಗಿನ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಹಲವಾರು ನಮ್ಮ ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ಇದು ಚುನಾವಣೆಗಳಾಗಿದೆ. ಹಲವಾರು ಭಾಗದಲ್ಲಿ ಆ ಚುನಾವಣೆಗಳಲ್ಲಿ ನಾಳೆ ಬೆಳಗ್ಗೆ ವೋಟಿಂಗ್ ಹೋಗ್ತಕ್ಕಂಥವ್ರ ಪವರ್ಗಳನ್ನು ಮಧ್ಯರಾತ್ರಿ ಕಿತ್ತಾಕ್ತಾರೆ. ನೀನೇ ಇದೆಯಾ ಭೋಜೇಗೌಡರು? ಇದು ಒಂದು ಉದಾಹರಣೆ ಇಲ್ಲೇ ಹೇಳ್ತಾರೆ ನೋಡಿ.
ಯಾವ ಒಂದು ಕೀಳು ಮಟ್ಟದಲ್ಲಿ ಏನೋ ಎಲ್ಲ ನಾವು DCC ಬ್ಯಾಂಕ್ಗಳು ಹೊಡೆದ್ಬಿಟ್ಟು ಏನೋ ಸದ್ಯ ಇಲ್ಲೇನೋ ಹಾಸನ ಜಿಲ್ಲೆ ಒಳಗೆಲ್ಲ ಇವರು ಸ್ವಲ್ಪ ಬಿಗಿಯಾಗಿರೋದ್ರಿಂದ ಉಳ್ಕೊಂಡವರೆಲ್ಲ ಕೋಪರೇಟಿವ್ನಲ್ಲಿ. ಬೇರೆ ಕಡೆ ಎಲ್ಲ ಯಾವ ಥರ ಚುನಾವಣೆ ನಡೆಸಿದ್ದಾರೆ ನೋಡಿದ್ದೀನಿ. ಈ ಬ್ಯಾಲೆಟ್ ಪೇಪರ್ ಇದೆಯಲ್ಲ, ಈಗಿನ ಅಧಿಕಾರಿಗಳೇನಿದ್ದಾರೆ, ಈಗಿನ ಚುನಾವಣಾ ವ್ಯಕ್ತಿಗಳನ್ನು ಏನು ಹಾಕ್ತೀರಿ ಚುನಾವಣೆ ನಡೆಸಲಿಕ್ಕೆ, ಈಗಿರ್ತಕ್ಕಂಥ ಈ ಸರ್ಕಾರದ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೇನಿದ್ದಾರೆ, ಬಹುಶಃ ಬ್ಯಾಲೆಟ್ ಪೇಪರು ಯಾವ್ಯಾವ ಟೈಮ್ ಏನೇನು ಚೇಂಜ್ ಆಯ್ತವೋ ಗೊತ್ತಿಲ್ಲ. ಆದರೂ ಸಹ ನಾವು ಕಾರಣಗಳನ್ನು ಕೊಟ್ಟು ಚುನಾವಣೆ ಆಗಾಗುತ್ತೆ ಈಗಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಎಂದೂ ಹೋಗಿಲ್ಲ, ಮುಂದಕ್ಕೂ ಹೇಳಲ್ಲ. ನಮ್ಮ ಹೋರಾಟ ನಾವು ಮಾಡಬೇಕು, ಮಾಡ್ತೀವಿ. ಸರ್, ನಿಮ್ಮ ಅವಧಿನಲ್ಲಿ ಹಾಸನಕ್ಕೆ ಒಂದು ಲಾ ಕಾಲೇಜ್ ಸ್ಯಾಂಕ್ಷನ್ ಆಗಿತ್ತು ಸರ್. ಮಕ್ಕಳು ಇಶ್ಯೂ ತಮ್ಮ ಗಮನಕ್ಕಿದೆ ಅಂತ ಅದು ನನ್ನ ಗಮನಕ್ಕೆ ಬಂದು ಭೋಜೇಗೌಡರು ಏನು MLC ಅವರಿದ್ದಾರೆ, ಅವರ ಹಿಂದೆ ನಮ್ಮ ಆಲ್ ಇಂಡಿಯಾ ಕೌನ್ಸಿಲ್ಗೆ, ಲಾ ಕೌನ್ಸಿಲ್ನಲ್ಲಿ ಬಾರ್ ಕೌನ್ಸಿಲ್ಗೆ ಉಪಾಧ್ಯಕ್ಷರಿದ್ದರು. ನನ್ನ ಗಮನಕ್ಕೆ ಬಂದ ನಂತರ ನನಗೆ ಸ್ವರೂಪ್ ಅವರು, ರೇವಣ್ಣ ಅವರು ಪಾಪ ಪ್ರಯತ್ನ ಪಟ್ಟರು. ಅದನ್ನ ನಂತರ ಒಂದು ನಿಮಿಷ, ಅದು ಅಧಿಕಾರಿಗಳ ಮಿಸ್ಟೇಕ್. ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ಹೇಳಿದೀವಿ, ಕರೆಕ್ಟ್ ಸಮಯಕ್ಕೆ ಕರೆಕ್ಟಾಗಿ ಮಾಹಿತಿಗಳನ್ನು ಕೊಟ್ಟರೆ ಇದೇನು ಸಮಸ್ಯೆ ಇರಲ್ಲ. ಸ್ವರೂಪ್ ಅವರು ನನ್ನ ಗಮನಕ್ಕೆ ತಂದ ಮೇಲೆ ಭೋಜೇಗೌಡರಿಗೆ ಹೇಳಿ, ಈಗ ಆ ಮಕ್ಕಳ ವಿದ್ಯೆಗೆ ಸಮಸ್ಯೆ ಆಗದಾಗೆ ಕ್ಲಿಯರೆನ್ಸ್ ಕೊಡಿಸಿದ್ವಿ. ಹಾಗೆ ತೊಂದರೆ ಇಲ್ಲ. ಅದ್ರ ಬಗ್ಗೆ ಹೇಳ ತಡೆಯಪ್ಪ. ಇಲ್ಲ, ನೆಕ್ಸ್ಟ್ ಮಾಡೋಣ. ಈಗ ಸದ್ಯ ಈಗ ಎಕ್ಸಾಮ್ಗೆ ಅವ್ರಿಗೆ ಅನುಕೂಲ ಆಯ್ತಲ್ಲ, ಅದು ಮಾಡಿಸಿದೀವಿ. ಪರ್ಮನೆಂಟ್ ಆಗಿ ಏನ್ ಸಾಲ್ವ್ ಮಾಡ್ಬೇಕು. ಲಾ ಕಾಲೇಜ್ಗೆ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಬಾರ್ ಕೌನ್ಸಿಲ್ ಅಲ್ಲಿ ಪರ್ಮಿಷನ್ ತಗಬೇಕು. ನಾನೇ ನನ್ನ ಸಮಿತಿ ಅಧ್ಯಕ್ಷನಾಗಿ 3 ಸಾರಿ ಮಾಡಿ ರಿಜಿಸ್ಟ್ರಾರು ಇವ್ರನ್ನೆಲ್ಲ ಕರೆಸಿ ಅನುಮತಿ ಕೊಡಿಸಿದ್ದೆ. ಇವ್ರೇನು ಮಾಡಿದ್ರೆ ಅಡಿಷನ್ ಆಗಿ ವಿತೌಟ್ ಪರ್ಮಿಷನ್ ಇದ್ದರೆ ಅಡಿಷನ್ ಇದೇ ಇಲ್ಲ, ಅಡ್ಮಿಷನ್ ಮಾಡಿದ ಹಿಂದೆ ಅದನ್ನ ಮತ್ತೆ ದೇವೇಗೌಡರು ಕುಮಾರಣ್ಣರು ಸೇರಿ ಅದನ್ನ ಮಾಡ್ತಾ ಇದ್ದಾರೆ. ಅದನ್ನ ಯಾಕೆಂದ್ರೆ ಇದೇ ರೀತಿ ಒಳಾಂಗದಲ್ಲಿ ನಾವು ಮಾಡ್ಬೋದಾಯ್ತು. ಇವತ್ತು ರಾಜ್ಯ ಸರ್ಕಾರಕ್ಕೆ ಹಲವಾರು ಸಾರಿ ನಾನೇ ಪತ್ರ ಬರೆದಿದ್ದೇನೆ. ಲಾ ಕಾಲೇಜ್ ಇರ್ಬೋದು, ಇದು ಈ ಕಾಲೇಜ್ಗಳು ಇವತ್ತು ಲೆಕ್ಚರರ್ಸ್ ಇಲ್ಲ. ಇವತ್ತು ಪಾರ್ಟ್ ಟೈಮ್ ಲೆಕ್ಚರರ್ಸ್, ಪಾರ್ಟ್ ಟೈಮ್ ಕುಮಾರಸ್ವಾಮಿಯವರು 250 ಕಾಲೇಜ್ ಕೊಟ್ಟು 4800 ಜನ ಟೀಚರ್ಸ್ ವಿತ್ ಇದು ಮತ್ತೆ ಬಿಲ್ಡಿಂಗ್ಗಳೆಲ್ಲ ಕೊಟ್ಟು ಅವತ್ತು ಮಾಡಿದ್ರು. 1600 ಹೈಸ್ಕೂಲ್ ಇರ್ಬೋದು, PU ಕಾಲೇಜ್ 2000 ಚಿಲ್ಲರೆ ಲೆಕ್ಚರರ್ಸ್ ಕೊಟ್ಟರು ಸರ್. ಅವತ್ತು ಎಜುಕೇಷನ್ಗೆ ಇವತ್ತೇನಾಗಿದೆ ಅಂದರೆ, ಇವತ್ತು ಈ ಸರ್ಕಾರ ಎಜುಕೇಷನ್ಗೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ಸಂಪೂರ್ಣ, ಪ್ರಾಥಮಿಕ ಅಂತ ಇರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು. ಕುಮಾರಸ್ವಾಮಿಯವರು ಒಂದು ಕ್ರಾಂತಿ 50 ತಾಲೂಕು ಕೇಂದ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ, 48 ತಾಲೂಕು ಕೇಂದ್ರದಲ್ಲಿ PU ಕಾಲೇಜ್ ಇರಲಿಲ್ಲ, 4 ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ. ಬೆಂಗಳೂರಿಗೆ 8 ಕಾಲೇಜ್ ಕೊಟ್ಟರು, ಮೈಸೂರಿಗೆ 4 ಕಾಲೇಜು. ಒಂದೊಂದು ಮಕ್ಕಳುಗಳು ಬಡವರ ಮಕ್ಕಳು ಓದಲಿ ಅಂತ ಅಲಾಂಗ್ ವಿತ್ ಬಿಲ್ಡಿಂಗ್ ಮತ್ತೆ ಮೂಲಭೂತ ಸೌಕರ್ಯ ಮೇಸ್ಟುಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತೆ 2019ರಲ್ಲಿ 17-18 ವರ್ಷದ ಕತೆ. 2019ರಲ್ಲಿ ಮತ್ತೆ 5,000 ಕೋಟಿ ಕೊಟ್ಟಲ್ಲ. ಆಮೇಲೆ ಇನ್ನೊಂದು ಸಮಾವೇಶಕ್ಕೆ ಎಷ್ಟು ಜನ ಕಾರ್ಯಕರ್ತರು ಈಗ ರೇವಣ್ಣ ಅವರು ಮತ್ತು ನಮ್ಮ ಮಾಜಿ ಶಾಸಕ ಮಿತ್ರರೆಲ್ಲ ಸೇರಿ ಈಗಾಗಲೇ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಕಾರ್ಯಕರ್ತರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಈ ಕಾರ್ಯಕ್ರಮಕ್ಕೆ ಕನಿಷ್ಠ 1.5 ಇಂದ 2 ಲಕ್ಷ ಜನ ಬರೀ ಜಿಲ್ಲೆಯಿಂದ ಸೇರಿಸಬೇಕು ಅಂತಕ್ಕಂಥ ಒಂದು ಅವರ ಶ್ರಮ ಏನಿದೆ, ಆ ಶ್ರಮದಲ್ಲಿ ಅವರು ಯಶಸ್ಸು ಕಾಣ್ತಾರೆ ಅಂತಕ್ಕಂಥ ನಮಗೆ ಕಾರ್ಯಕರ್ತರು ಯಶಸ್ಸನ್ನ ತಂದು ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದನ್ನ ಕೇಂದ್ರ ಸರ್ಕಾರದ್ದು 2 ಇಶ್ಯೂಸ್ನ ದೇವೇಗೌಡರು ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳಿಗೆ ಒಂದು ಹಿಂದಿನ ದೇವೇಗೌಡರಿಂದ ಸರ್ವೆಗಾಗಿತ್ತು. ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರ್ಕಲ್ಗೂಡು, ಕುಶಾಲನಗರ ರೈಲ್ವೆ ಮಾರ್ಗ ಕೇಳಿದ್ದು. ಅದನ್ನು ರೈಲ್ವೆ ಮಾರ್ಗನ ಈ ವರ್ಷ ಬಡ್ಜೆಟಲ್ಲಿ ಸೇರಿಸಿ ಅಂತ ಲೆಟ್ರು ಬರೆದಿದ್ದೀವಿ. ಅದು ಲೇಟಾಗಿ ಬರೆದಿದ್ದೀವಿ, ಅದರಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನೊಂದು ಕುಮಾರಣ್ಣರಿದ್ದಲು ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರ್ಕಲ್ಗೂಡು ಅದನ್ನು 4 ಲೈನ್ ರಸ್ತೆ ಇಲ್ಲಿಂದ DPR 2019ರಲ್ಲಿ DPR ಎಲ್ಲ ಮಾಡಿ 1600 ಕೋಟಿಗೆ ಕಳಿಸಿ ಮಾಕುಟ
ಇಂಟರ್ಸ್ಟೇಟ್ ಅದು ಪಾಪ ಗಡ್ಕರಿ ಮಾಡಿದ್ ಮಾತಾಡಿ ಈಗ ಯಾಕೆ ಅಲ್ಲ, ಅದನ್ನ ಅವ್ರು ಕೇಳಿದ್ರಲ್ಲಿ ಏನು ಅಂತ ಅದನ್ನ ಕೇಳ್ತಾ ಇದೀವಿ. 2 ಇಶ್ಯೂಸ್ನ ನಮಗೆ ಗೊತ್ತಾಯ್ತು ಸರ್. ಯಾಕೆಂದ್ರೆ ಏನ್ ಕೇಂದ್ರ ಸರ್ಕಾರದ ಏನ್ ಕೇಳ್ತಾ ಇದ್ರಿ ಅಂದಾಗ ಅದನ್ನ ನಿಮ್ ಗಮನಕ್ಕೆ ತರ್ತಾ ಸರ್, ನೀವು ಎಲ್ಲ ಇದ್ದೀವಿ. ಪ್ರವಾಸ ಮಾಡ್ಕೊಂಡ್ ಬಂದಿಲ್ಲ ಅದನ್ನ ಹೇಳಿ ಸರ್. ಎಲ್ಲ ಈಗ ಎಕ್ಸ್ಪ್ಲೈನ್ ಮಾಡ, ಅದು ಹೇಳು. ಈಗ ನೋಡ್ರಿ, ಸಮಾವೇಶದ ಬಗ್ಗೆ ಈಗ ಒಂದ್ ನಿಮಿಷ, ಸಮಾವೇಶದ್ದು 2.5 ವರ್ಷ ಆಯ್ತು ಈ ಸರ್ಕಾರ ಬಂದು. 2.5-3 ವರ್ಷ ಆಯ್ತಲ್ಲ. ಏನು ಬೇಗ 3 ವರ್ಷ ಆಗೋಯ್ತು. ಮೇಗೆ ದೇವೇಗೌಡರು ಏನು ಸುಮ್ಮನೆ ಕೂತಿಲ್ಲ. ದೇವೇಗೌಡರು ಇವತ್ತು ಒಂದು ದಿನ ಪಾರ್ಲಿಮೆಂಟ್ರಿ ರಾಜ್ಯಸಭೆ ತಪ್ಪಿಸ್ಕೊಳ್ದಲೆ ಈ 93ನೇ ವಯಸ್ಸಲ್ಲಿ ದಿನ ಹೋಗಿ ರಾಜ್ಯದ್ದು ಜಿಲ್ಲೆಯದು ಇಶ್ಯೂಸ್ಗಳನ್ನ, ರಾಷ್ಟ್ರದ ಇಶ್ಯೂಸ್ನ ಮಾತಾಡೋವಂಥ ಒಬ್ಬ ಏಕೈಕ ಮಾಜಿ ಪ್ರಧಾನಮಂತ್ರಿ ಇದ್ದರೆ ದೇವೇಗೌಡರು ಅಂತ ನಮ್ಮ ತಂದೆ ಅಂತ ಎಲ್ಲ ಭಾವಿಸ್ತೀನಿ. ಅವರು ಪ್ರತಿನಿತ್ಯ ಈ ಜಿಲ್ಲೆಯಲ್ಲಿ ನಡೀತಾ ಇರೋದು 2.5 ವರ್ಷದಿಂದ ಏನಪ್ಪ, ನಾನು ಬದುಕಿದ್ದಂಗೆ ಈ ಜಿಲ್ಲೆಯಲ್ಲಿ ಕಳೆದ 3 ವರ್ಷದಿಂದ ಏನೇನು ನಡೀತಾ ಇದೆ ಅದನ್ನ ನೋಡಿ ಇವತ್ತು ಒಂದು ಸಭೆ ಮಾಡಬೇಕು ಅಂತ ನಮ್ಮ ಶಾಸಕರನ್ನ ಕರೆದು ಮಾತಾಡಿದ ಮೇಲೆ ಅದೇನೇ ಇಲ್ಲಪ್ಪ, ನಾನು ಬದುಕಿರುವಾಗ ನಮ್ಮ ಜಿಲ್ಲೆ ಅನ್ಯಾಯಕ್ಕೆ ನಾನು ಬಿಡೋಕ್ಕಾಗಲ್ಲ, ನಮ್ಮ ಕಾರ್ಯಕರ್ತರನ್ನ ಕರೀಲೇಬೇಕು, ನಾನು ಸಭೆ ನಡೀಬೇಕು ಅಂತ ಸಮಾವೇಶನ ಹೇಳಿದ್ರು. ಜಿಲ್ಲೆಯ ಎಲ್ಲ ವಾಲಂಟಿಯರ್ ಆಗಿ ಇವತ್ತು ಅವರವರೇ ದನ ಎಲ್ಲ ಕೊಟ್ಟು ಶಾಸಕರು ಮತ್ತು ಎಲ್ಲ ಇದು ನಮ್ಮ ಬೇಲೂರಿಂದ ನಾವು ಶುರು ಮಾಡಿದ್ದೀವಿ, ಅರಸೀಕೆರೆ ಮಾಡಿದ್ದೀವಿ, ಅಲ್ಲಿಂದ ಚನ್ನರಾಯಪಟ್ಟಣ ಬಾಲಣ್ಣವರು, ಅರಕೂರು ಮಂಜಣ್ಣವರು ಎಲ್ಲ ಸೇರಿ ಇವತ್ತು ಕನಿಷ್ಠ ಸಕಲೇಶ್ಪುರ ಕುಮಾರಸ್ವಾಮಿಯವರು, ಆಲೂರು ಮಂಜೇಗೌಡರು, ಹಾಸನ ಸ್ವರೂಪ್ ಪ್ರಕಾಶ್ ಎಲ್ಲ ಸೇರಿ ಮಿನಿಮಮ್ ಇಲ್ಲೇ 2 ಲಕ್ಷ ಜನ ಬರುವಂಥ ಭಾವನೆ ಇದೆ ವಾಲಂಟಿಯರ್ ಆಗಿ. ಗೊತ್ತಾಯ್ತು ಸರ್. ಇವತ್ತು ಈ ಜಾಗ ಇದೈತಲ್ಲ ಸರ್, ಇದನ್ನು ಹಿಂದೆ ನಮ್ಮ ಸರ್ಕಾರ ಇದ್ದಾಲೆ ಈ ಜಾಗ ಐತಲ್ಲ 1040 ಎಕರೆ ಜಾಗನ ಬಡವರಿಗೆ ನಿವೇಶನ ಮಾಡೋಕ್ಕೆ 50-50ನಲ್ಲಿ ಕೊಡೋದಕ್ಕೆ ರೈತರಿಗೂ ತೊಂದರೆ ಆಗಬಾರ್ದು ಅಂತ ಕುಮಾರಣ್ಣರೇ ಮಾಡಿಕೊಟ್ರು. ಅಲ್ಲಿ ನಾನು ಕುಮಾರಣ್ಣರಿದ್ದಾನೆ ಮಾಡಿಕೊಟ್ಟಿದ್ದ. ಆಮೇಲೆ ಅದೇನಾಯಿತು, ಅದೆಲ್ಲ ಒಳ್ಳೆ ಲೇಔಟ್ ಐತೆ, ನಿಮಗೂ ಒಂದೊಂದು ಸೈಟ್ ಕೊಟ್ಟರು ಒಳ್ಳೇದು, ಅಲ್ಲೇ ಕೊಟ್ಟರು ಒಂದೊಂದು ಕೊಟ್ಟರು, ಕೆಲವರಿಗೆ ಕೊಟ್ಟಿಲ್ಲ. ಇಲ್ಲೂ ಪತ್ರಿಕೆ ನಮ್ಮ ಕೊಡ್ತಾರ. ಕುಮಾರಣ್ಣ ಇದ್ರೆ ಕೊಡಿಸಿವೆ, ಕುಮಾರಣ್ಣ ಇಲ್ವಲ್ಲ ಈಗ. ಕುಮಾರಣ್ಣ ಕೇಂದ್ರ ಸೈಟ್ ಹಂಚಿದ್ರಲ್ಲೂ ಸರ್ಕಾರ ಬಂದಿತ್ತು ಕೊಡೋಣ. ಆಯ್ತಾ? ಎಲ್ಲ ಪತ್ರಿಕೆಯರು ಅಲ್ಲ, ಒಂದು ನಿಮಿಷ, ಎಲ್ಲ ಪತ್ರಿಕೆಯರು ಪಾಪ ನಮ್ಮ ಪಾರ್ಟಿಗೆ ಪೂರ್ತಿ ಸಹಕಾರ ಮಾಡಿದ್ವಿ ಕಳೆದ 1 ವಾರದಿಂದ. ತಾವೆಲ್ಲ ದಯಮಾಡಿ ಇಲ್ಲಿ ಕುಮಾರಣ್ಣರು ಬಂದರೆ ಇದೇ ಆಹ್ವಾನ ಪತ್ರಿಕೆ ಅಂತೇಳಿ ದಯಮಾಡಿ ಎಲ್ಲ ನೀವು ಬರಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ. 24ನೇ ತಾರೀಕು ತಾವೆಲ್ಲ ದಯಮಾಡಿ ಬಂದು ನಮ್ಮ ಪಕ್ಷದ ಏನು ಸುದ್ದಿ ಇದೈತೆ ಮಾಧ್ಯಮದವರೆಲ್ಲ ಬರಬೇಕು. ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾದವ್ರು ಇಲ್ಲೇ ಇದೇ ಆಹ್ವಾನ ಅಂತ ಹೇಳಿ ಮತ್ತೆ ಆಮೇಲೆ ಹೇಳೋದು ಬೇಕಾದ್ರೆ ಹೇಳ್ತೀವಿ. ಇದನ್ನ ದಯಮಾಡಿ ಎಲ್ಲ ಆಹ್ವಾನ ಪತ್ರಿಕೆ ಅಂತ ಅಲ್ಲ, ಅದಕ್ಕೆ ಇವತ್ತೇ ಹೇಳ್ಬಿಡ್ತಾ ಇದ್ದೀನಿ ಎಲ್ಲ. ಆಮೇಲೆ ಕೇಂದ್ರ ಮಂತ್ರಿಗಳ ಹತ್ರ ಆಮೇಲೆ ರೇವಣ್ಣರು ಕರೀದಿಲ್ಲ ಅನ್ನೋದು ಬೇಡ ಅಂತ ಇವತ್ತೇ ನಿಮ್ಗೆಲ್ಲ ನಾನು, ಸ್ವರೂಪ್ ಪ್ರಕಾಶ್, ನಮ್ಮ ನೀನು ಏನೇ ಮಾಡಿದ್ರು ಅವ್ರು ಸಹಿಸ್ಕೊತಾರೆ. ನಿನ್ನ ಬಗ್ಗೆ ವಿಶೇಷ ಪ್ರೀತಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಬೈಕ್ ಕೊಡಿ, ಅಲ್ಲೇ ಮಾತಾಡ. ಬೈಕಲ್ಲ ಏನಿಲ್ಲ, ಸುಮ್ಮನೆ ಮಾತು ಬೇಡ, ಮೈಕ್ ಏನು ಬೇಡ, ಎಲ್ಲರಿಗೂ ಮೈಕ್. ಥ್ಯಾಂಕ್ ಯು ಬ್ರದರ್. ಎಲ್ಲರೂ ಥ್ಯಾಂಕ್ ಯು ಬ್ರದರ್. ನೋಡ್ರೆ